ಜಗತ್ತಿನಲ್ಲಿ ಅನ್ಯಾಯ, ಅಹಂಕಾರ, ಭಯ, ಕಷ್ಟ ಹೆಚ್ಚಾದಾಗ ಒಬ್ಬನೇ ದೇವರು, ಅದೇ ವಿಷ್ಣು ದೇವರು ಪ್ರಪಂಚವನ್ನು ಉಳಿಸಲು ಬರುತ್ತಾರೆ. ಬಹಳ ವರ್ಷಗಳ ಹಿಂದೆ ಭೂಮಿಯಲ್ಲಿ ಅನ್ಯಾಯ ಮತ್ತು ಕಷ್ಟ ಬಂದಾಗ ವಿಷ್ಣು ದೇವರು ಆ 10 ರೂಪಗಳನ್ನು ನಾವು ದಶಾವತಾರ ಎಂದು ಕರೆಯುತ್ತೇವೆ. ಬನ್ನಿ ಮಕ್ಕಳೇ, ವಿಷ್ಣು ದೇವರು ಹೇಗೆ ಪ್ರಪಂಚವನ್ನು ಉಳಿಸಿದರು ನೋಡಿ. ಮತ್ಸ್ಯಾವತಾರ. ಪ್ರಪಂಚದಲ್ಲಿ ದೊಡ್ಡ ಪ್ರವಾಹ ಬರುವ ಸೂಚನೆ ಕಂಡಾಗ ವಿಷ್ಣು ದೇವರು ಮತ್ಸ್ಯ ರೂಪದಲ್ಲಿ ಅವತರಿಸಿದರು. ನೀರಿನಲ್ಲಿ ಅಲೆಮಾರಿಯಾದ ಜೀವಿಗಳನ್ನು ರಕ್ಷಿಸಿ ಮಾನವ ಕುಲವನ್ನು ಸಮುದ್ರ ಮಂಥನ ಮಾಡುವಾಗ ಮಂಟಪ ಪರ್ವತ ಮುಳುಗಿತು. ಆಗ ವಿಷ್ಣು ದೇವರು ಆಮೆಯ ರೂಪದಲ್ಲಿ ಬೆಂಬಲ ನೀಡಿದರು. ಭಾರತವನ್ನು ಸಹಿಸುವ ಶಕ್ತಿ, ಸ್ಥೈರ್ಯ ಮತ್ತು ಸಹನೆ ಎಂದರೆ ಕೂರ್ಮಾವತಾರ. ನನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡಳು, ಎಲ್ಲರಿಗೂ ಸಹಾಯ ಮಾಡಿದೆ. ಯಾವುದೇ ಕೆಲಸವು ಸುಲಭವಾಗುತ್ತದೆ. ದೈತ್ಯ. 3ನೇ ಅವತಾರ ವರಹಾವತಾರ. ಹಿರಣ್ಯಾಕ್ಷ ಎಂಬ ದೈತ್ಯ ಭೂಮಿಯನ್ನು ಸಮುದ್ರದಲ್ಲಿ ಅಡಗಿಸಿದ್ದ. ಆಗ ವಿಷ್ಣುದೇವರು ವರಹ ರೂಪದಲ್ಲಿ ಭೂಮಿಯನ್ನು ಎತ್ತಿ ಸ್ವಸ್ಥ ಸ್ಥಿತಿಗೆ ತಂದರು. ಈ ಅವತಾರ ನಮಗೆ ಧೈರ್ಯ ಹಾಗೂ ಜಗತ್ತನ್ನು ಕಾಪಾಡುವ ಜವಾಬ್ದಾರಿಯನ್ನು ಕಲಿಸುತ್ತದೆ. ಭಕ್ತ ಕಷ್ಟದಲ್ಲಿದ್ದಾಗ ದುರಂತ ರಾಜ ಹಿರಣ್ಯಕಶಿಪುವನ್ನು ನಿಲ್ಲಿಸಲು ವಿಷ್ಣುದೇವರು ಅರ್ಧ ಮನುಷ್ಯ ಅರ್ಧ ಸಿಂಹ ರೂಪದಲ್ಲಿ ಪ್ರತ್ಯಕ್ಷರಾದರು. ನರಸಿಂಹ ಅವತಾರ ಸತ್ಯದ ಗೆಲುವಿಗೂ ದುಷ್ಟರ ನಾಶಕ್ಕೂ ಸಂಕೇತ. ಅವತಾರ. ಬಲಿ ಎಂಬ ರಾಜನು ಪ್ರಪಂಚದ ಮೇಲೆ ಆಧಿಪತ್ಯ ವಹಿಸಿದಾಗ ವಿಷ್ಣುದೇವರು ಚಿಕ್ಕ ಬಾಲಕನಾದ ವಾಮನ ರೂಪದಲ್ಲಿ ಜನಿಸಿದರು. ವಿನಯ ಮತ್ತು ಚಿಕ್ಕವರಲ್ಲೂ ದೊಡ್ಡ ಶಕ್ತಿ ಅಡಗಿರುತ್ತದೆ ಎಂಬ ಪಾಠ ಈ ಅವತಾರ ಕೊಡುತ್ತದೆ. ಸಂಪೂರ್ಣ ಜಗತ್ತನ್ನೇ ಆವರಿಸಿದ ಪರಶುರಾಮ ಅವತಾರ. ಯೋಧರ ಅನ್ಯಾಯ, ಅಹಂಕಾರ ಹೆಚ್ಚಾದಾಗ ವಿಷ್ಣುದೇವರು ಪರಶುರಾಮನಾಗಿ ಬಂದರು. ಶಕ್ತಿ ಮತ್ತು ಧರ್ಮವನ್ನು ಸಮತೋಲನಗೊಳಿಸುವ ಪಾಠ ಪರಶುರಾಮ ಅವತಾರ ಕೊಡುತ್ತದೆ. ನಾನು ಪರಶುರಾಮ, ಕೆಟ್ಟವರನ್ನು ಒಳ್ಳೆಯವರನ್ನು ಕಾಪಾಡಿದೆ. ಅವತಾರ ರಾಮ ಅವತಾರ. ರಾವಣನ ದುಷ್ಟಶಕ್ತಿ ಹೆಚ್ಚಾದಾಗ ಸತ್ಯ, ಧೈರ್ಯ ಮತ್ತು ನೀತಿ ಉಳಿಸಲು ವಿಷ್ಣುದೇವರು ರಾಮನಾಗಿ ಅವತರಿಸಿದರು. ಆದರ್ಶ ಜೀವನ, ಶಿಸ್ತು ಮತ್ತು ಸತ್ಯದ ಮಾರ್ಗವನ್ನು ರಾಮ ಅವತಾರ ಸೂಚಿಸುತ್ತದೆ. ಸತ್ಯ ಮತ್ತು ಧರ್ಮವನ್ನು ಉಳಿಸಿದೆ. 8ನೇ ಅವತಾರ ಕೃಷ್ಣ ಅವತಾರ. ಧರ್ಮದ ಮಾರ್ಗ ತಪ್ಪುತ್ತಿದ್ದಾಗ ಕೃಷ್ಣನು ಜನಿಸಿ ಪ್ರಪಂಚಕ್ಕೆ ಜ್ಞಾನ, ಪ್ರೀತಿ, ಆಟ ಮತ್ತು ಶಾಂತಿಯ ಸೌಂದರ್ಯವನ್ನು ತಂದರು. ಗೀತೆಯ ಮೂಲಕ ಜೀವನದ ಪಾಠಗಳನ್ನು ಕಲಿಸಿದ ಅವತಾರ. ಕೃಷ್ಣ ಕೊಡಲು ಊದಿದೆ, ಹಸುಗಳನ್ನು ಪ್ರೀತಿಸಿದ ಮತ್ತು ಒಳ್ಳೆಯದನ್ನು ಕಲಿಸಿದೆ. ಭವತಿ ಭಾರತ ಅಭ್ಯುತ ನಮದ ಮಸ್ಯ ತದಾತ್ಮನಂ ಸೃಜನ್ಮಃ ಪರಿತ್ರಾಣಾಯ ಸಾಧೂನ ವಿನಾಶಾಯ ಕಲ್ಯುಷದ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. 9ನೇ ಅವತಾರ ಬುದ್ಧ ಅವತಾರ. ಲೋಭ, ದ್ವೇಷ, ಅಸಹನೆ ಹೆಚ್ಚಾಗುತ್ತಿದ್ದಾಗ ವಿಷ್ಣುದೇವರು ಬುದ್ಧನಾಗಿ ಬಂದು ಶಾಂತಿ, ದಯೆ ಮತ್ತು ಮಾನವೀಯತೆಯ ಮಹತ್ವವನ್ನು ಬೋಧಿಸಿದರು. ಬುದ್ಧ,
ನಾನು ಪ್ರೀತಿ ಮತ್ತು ದಯೆ ಕಲಿಸುತ್ತೇನೆ. ಮೊದಲನೇ ಅವತಾರ ಕಲ್ಕಿ ಅವತಾರ. ಭವಿಷ್ಯದಲ್ಲಿ ಲೋಕದಲ್ಲಿನ ಅನ್ಯಾಯ ತನ್ನ ಮಿತಿಯನ್ನು ಮೀರಿದಾಗ ವಿಷ್ಣುದೇವರು ಕಲ್ಕಿಯಾಗಿ ಬಂದು ಕೆಟ್ಟದ್ದನ್ನು ನಿರ್ಮೂಲ ಮಾಡಿ ಧರ್ಮವನ್ನು ಪುನಃ ಸ್ಥಾಪಿಸುವರೆಂದು ನಂಬಿಕೆ. ಕಲ್ಕಿ ಅವತಾರ ಭವಿಷ್ಯದ ಭರವಸೆ. ಪ್ರಪಂಚದಲ್ಲಿ ಮತ್ತೆ ನೋಡಿದ 10 ಅದ್ಭುತ ರೂಪಗಳು ಇವೆಲ್ಲವೂ ಒಂದೇ ಶಕ್ತಿಯ ಅರಿವು, ಒಂದೇ ಪರಮ ತತ್ವದ ಬಿಂಬ, ಅದು ಶ್ರೀ ಮಹಾವಿಷ್ಣು. ಯುಗ ಯುಗಗಳಲ್ಲಿ, ಕಾಲದಲ್ಲಿ, ವರ್ಷಗಳಲ್ಲಿ ಏನೆಲ್ಲಾ ಬದಲಾದರೂ ಲೋಕ ರಕ್ಷಣೆಗೆ ನಿಂತ ಶಕ್ತಿ ಮಾತ್ರ ಯಾವತ್ತೂ ಬದಲಾಗದು. ಆ ಶಕ್ತಿ, ಆ ಧರ್ಮ, ಆ ದಿವ್ಯ ರೂಪ ಈಗೋ ನಿಮ್ಮ ಮುಂದೆ ಬರುತ್ತಿದೆ. ಲೋಕದಲ್ಲಿ ಅಧರ್ಮ ಹೆಚ್ಚಾದಾಗ, ಪ್ರಜೆಗಳು ಸಂಕಟದಲ್ಲಿದ್ದಾಗ ನಾನು ಅವತಾರ ತಾಳುತ್ತೇನೆ. ಪ್ರತಿಯೊಂದು ಅವತಾರವು ಒಂದೇ ಕಾರಣಕ್ಕೆ, ಧರ್ಮವನ್ನು ಕಾಪಾಡಲು, ದುಷ್ಟರನ್ನು ಸಮನಗೊಳಿಸಲು, ಸಜ್ಜನರನ್ನು ರಕ್ಷಿಸಲು. ಯುಗದಿಂದ ಯುಗಕ್ಕೆ ಮಾನವ ಕುಲವನ್ನು ರಕ್ಷಿಸಿದ ದಿವ್ಯ ಕಥೆಗಳು. ಪ್ರತಿ ಅವತಾರವು ನಮಗೆ ಒಂದು ಅಮೂಲ್ಯ